ಎಲ್ಲರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ನಾನು ಹೇಳ್ತಿರುವ ಈ ಕತೆ ಜನಸಾಮಾನ್ಯರ ಬದುಕಿನಿಂದ ಹುಟ್ಟಿಕೊಂಡ ಅಪರೂಪದ ಕತೆ. ತನ್ನ ಕೋಳಿಯ ಕೂಗಿನಿಂದಲೇ ಸೂರ್ಯ ಹುಟ್ಟೋದು, ತನ್ನ ಬೆಂಕಿಯ ಕೆಂಡದಿಂದಲೇ ಹಳ್ಳಿಯ ಜನರು ಅಡುಗೆ ಮಾಡೋದು ಎಂದು ನಂಬಿಕೊಂಡು ಜಂಬ ಮಾಡಿದ ಅಜ್ಜಿಯ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ. ಆ ಕಥೆ ಹೆಸರೇನು ಗೊತ್ತಾ? ಅಜ್ಜಿಯ ಜಂಬ. ಒಂದು ಊರು, ಆ ಊರಿನ ಹೆಸರು ಸೋಮನಹಳ್ಳಿ ಅಂತ. ಆ ಹಳ್ಳಿಯಲ್ಲಿ ಸಾಕಮ್ಮ ಎಂಬ ಅಜ್ಜಿ ಇದ್ಲು. ಆ ಅಜ್ಜಿಯ ಬಳಿ ಒಂದು ಕೋಳಿ ಕೂಡ ಇತ್ತು. ಪ್ರತಿದಿನ ಆ ಕೋಳಿ ಸೂರ್ಯ ಉದಯಿಸುವ ಮೊದಲೇ ಜೋರಾಗಿ ಕೊಕ್ಕೊ ಎಂದು ಕೂಗುತ್ತಿತ್ತು. ಆ ಕೋಳಿ ಜೋರಾಗಿ ಕೂಗುವುದನ್ನು ಕೇಳಿ ಹಳ್ಳಿಯ ಜನ ನಿದ್ದೆಯಿಂದ ಎಚ್ಚರಾಗ್ತಿದ್ರು. ಆ ಕೋಳಿಯ ಕೂಗಿಗೆ ಎಚ್ಚರಗೊಂಡ ಜನರು ತಮ್ಮ ದಿನನಿತ್ಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಆ ಸಾಕಮ್ಮನ ಮನೆಯಲ್ಲಿ ಒಂದು ಬೆಂಕಿ ಹಾಕುವ ಅಗ್ನಿಷ್ಟಿಕೆ ಕೂಡ ಇತ್ತು. ಹಳ್ಳಿಯ ಜನರೆಲ್ಲ ಸಾಕಮ್ಮನ ಮನೆಗೆ ಹೋಗಿ ಆಕೆಯ ಬಳಿ ಇದ್ದ ಅಗ್ನಿಷ್ಟಿಕೆಯಿಂದ ಒಂದೊಂದು ತುಂಡು ಕೆಂಡವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಹೊಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ತಿದ್ರು. ಈ ಕೋಳಿ ಮತ್ತು ಅಗ್ನಿಷ್ಟಿಕೆಯು ಸಾಕಮ್ಮನ ಆಸ್ತಿಯಾಗಿತ್ತು. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದು ದಿನ ಈ ಅಜ್ಜಿಗೆ ಜಂಬ ಬರುತ್ತೆ. ಅಲ್ಲ, ಈ ಹಳ್ಳಿಗೆ ಬೆಳಗಾಗುವುದು ತನ್ನ ಕೋಳಿಯ ಕೂಗಿನಿಂದ. ಇಲ್ಲಿನ ಜನರು ಅಡುಗೆ ಮಾಡ್ಕೊಂಡು ತಿಂತಿರುವುದು ತನ್ನ ಮನೆಯಲ್ಲಿರುವ ಅಗ್ನಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ತನಗೆ ತಾನೇ ಊಹಿಸಿಕೊಂಡು ಆಕೆ ತನ್ನ ಕೋಳಿ ಇಲ್ಲದಿದ್ದರೆ ಈ ಊರವರು ನಿದ್ದೆಯಿಂದ ಎಚ್ಚರವಾಗುವುದೇ ಇಲ್ಲ, ತನ್ನ ಅಗ್ನಿಷ್ಟಿಕೆ ಇಲ್ಲದಿದ್ದರೆ ಈ ಊರ ಮನೆಗಳ ಒಲೆಗಳು ಬೆಂಕಿ ಕಾಣುವುದೇ ಇಲ್ಲ ಎಂದು ಅಜ್ಜಿ ಜಂಬ ಪಟ್ಟಳು. ಇಷ್ಟೆಲ್ಲ ನನ್ನಿಂದ ಈ ಊರಿನ ಬದುಕು ನಿಂತಿದ್ದರೂ ಈ ಊರಿನ ಜನರು ತನಗೆ ಕೊಡಬೇಕಾದ ಗೌರವ ನೀಡ್ತಿಲ್ಲ ಎಂದು ಬೇಸರಗೊಂಡ ಅಜ್ಜಿ ಈ ಹಳ್ಳಿಯ ಜನಕ್ಕೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸ್ತಾಳೆ. ಮರುದಿನ ಈ ಸಾಕಮ್ಮ ಸೂರ್ಯ ಉದಯಿಸುವ ಮುಂಚೆಯೇ ತನ್ನ ಕೋಳಿ ಹಾಗೂ ಅಗ್ನಿಷ್ಟಿಕೆಯನ್ನ ತೆಗೆದುಕೊಂಡು ಊರಿನ ಪಕ್ಕದಲ್ಲಿರುವಂತಹ ಕಾಡಿಗೆ ಹೋಗಿ ಬಚ್ಚಿಟ್ಕೊಳ್ತಾಳೆ. ಮರುದಿನ ಎಂದಿನಂತೆ ಬೆಳಗಾಗುತ್ತೆ. ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ರು ಅಜ್ಜಿಯ ಮನೆಗೆ ಅಗ್ನಿಷ್ಟಿಕೆಯನ್ನು ತರಲು ಹೋಗ್ತಾರೆ. ಅಲ್ಲಿ ಅಜ್ಜಿ ಇಲ್ಲದಿರುವುದನ್ನ ಕಂಡು ಪಕ್ಕದೂರಿಗೆ ಹೋಗಿ ಬೆಂಕಿಯನ್ನು ತಂದು ಅಡಿಗೆ ಮಾಡಿಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಹೋದ್ರು. ಅಜ್ಜಿ ಯಾರಿಗೂ ಕಾಣದ ಹಾಗೆ ಕಾಡಿನಲ್ಲೇ ಜೀವನ ಕಳೆದಳು. ಒಂದು ದಿನ ಕಟ್ಟಿಗೆ ಕಡಿಯಲೆಂದು ಆ ಹಳ್ಳಿಯವನು ಕಾಡಿಗೆ ಬಂದ. ಅಲ್ಲಿ ಅಜ್ಜಿಯನ್ನು ಕಂಡು, ಏನಜ್ಜಿ ಇಲ್ಲಿದ್ದೀಯಾ, ಊರು ಸಾಕಾಯ್ತಾ ಎಂದು ಅಜ್ಜಿಗೆ ಕೇಳ್ದ. ಆಗ ಅಜ್ಜಿ, ಏನಪ್ಪ ಇವತ್ತು ನನ್ನ ಕೋಳಿ ಮತ್ತು ಅಗ್ನಿಷ್ಟಿಕೆ ಊರಲ್ಲಿ ಇರ್ಲಿಲ್ವಲ್ಲ, ನೀವೆಲ್ಲ ನಿದ್ದೆಯಿಂದ ಹೇಗೆ ಎಚ್ಚರಾದ್ರಿ, ನೀವೆಲ್ಲ ಬೆಂಕಿ ಏನ್ ಮಾಡ್ಕೊಂಡ್ರಿ ಎಂದಳು. ಈ ಮಾತನ್ನ ಕೇಳಿದ ಹಳ್ಳಿಯವನಿಗೆ ತುಂಬಾ ನಗು ಬಂತು. ಅಯ್ಯೋ ಅಜ್ಜಿ, ನಿನ್ನ ಕೋಳಿ ಕೂಗದಿದ್ದರೆ ಬೆಳಗಾಗೋದಿಲ್ಲ ಅಂದ್ಕೊಂಡಿದ್ದೀಯಾ? ದಿನ ಬೆಳಗಾಗೋದು ಸೂರ್ಯ ಹುಟ್ಟೋದರಿಂದ, ತಿಳಿತಾ? ನಿನ್ನ ಅಗ್ನಿಷ್ಟಿಕೆ ಇಲ್ಲದಿದ್ದರೇನು? ಜನರು ಪಕ್ಕದೂರಿಗೆ ಹೋಗಿ ಬೆಂಕಿ ತಂದ್ವಿ ಎಂದು ಹೇಳಿದ. ಸರಿ, ನಡಿ ಈಗ ಊರಿಗೆ ಎಂದ. ಆತನ ಮಾತನ್ನ ಕೇಳಿದ ಅಜ್ಜಿಗೆ ಮಾತೇ ಹುಟ್ಟಲಿಲ್ಲ. ಅವಳ ಜಂಬ ಕರಗಿತು. ಅವಳು ತಾನು ಮಾಡಿದ್ದು ತಪ್ಪು ಎಂದು ಅರಿತು ಅಜ್ಜಿ ಎಂದಿನಂತೆ ಹಳ್ಳಿಯಲ್ಲಿ ನೆಮ್ಮದಿಯಿಂದ ಬದುಕುತ್ತಾಳೆ. ಈ ಕಥೆಯನ್ನ ತಿಳಿದ ನಮಗೆ ಅನಿಸುವುದೇನೆಂದರೆ, ಯಾರಿಗೆ ಯಾರು ಅಗತ್ಯವಿಲ್ಲ, ಯಾರು ಇಲ್ಲದಿದ್ದರೂ ಲೋಕ ನಿಲ್ಲೋದಿಲ್ಲ ಎನ್ನುವ ಸರಳ ಸತ್ಯವನ್ನು ಹೇಳುವುದಷ್ಟೇ ಈ ಕಥೆಯ ನೀತಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.